ಹೇಗಿದ್ದೀರಾ ರಮೇಶ್? ನಾನ್ ಚೆನ್ನಾಗಿದ್ದೀನಿ. ಮಹೇಶ್ ಅಣ್ಣ, ಏನ್ ಇಷ್ಟೊಂದು ಹಾಲ್ ಕ್ಯಾನ್ಗಳು? ಹಾಲಿನ ವ್ಯಾಪಾರ ಚೆನ್ನಾಗಿ ನಡೀತಿದೆ ಅನ್ಸುತ್ತೆ. ಹೌದು, ನೀವು ಎಷ್ಟು ಹಸುಗಳನ್ನಿಟ್ಟಿದ್ದೀರಣ್ಣ? ಕರುಗಳನ್ನು ಸೇರಿ ಒಟ್ಟು 25 ಹಸುಗಳನ್ನಿಟ್ಟಿದ್ದೀನಿ. ನೀವು ಸಾಕಿರೋ ಎಲ್ಲಾ ಹಸುಗಳು ಹಾಲ್ ಕೊಡುತ್ತಾ ಅಣ್ಣ? ಇಲ್ಲ, 25 ಹಸುಗಳಲ್ಲಿ 5 ಹಸುಗಳು 8 ತಿಂಗಳ ಗರ್ಭಿಣಿಯಾಗಿದೆ. ಮಹೇಶ್ ಅಣ್ಣ, ಇಷ್ಟೊಂದು ಹಾಲ್ ತರ್ತಾ ಇದ್ದೀರಲ್ಲ, ಅದ್ ಹೇಗೆ ಅಂತ ಕೇಳ್ಬೋದಾ? ಹಸುಗಳಿಗೆ ಅಂತದೇನ್ ಮೇವು ಕೊಡ್ತೀರಣ್ಣ? ನಿಮ್ಮಿಂದ ಮಾತ್ರ ಇದು ಹೇಗ್ ಸಾಧ್ಯ ಅಣ್ಣ? ನಾವ್ ಏನೇ ಮಾಡಿದ್ರು 2-3 ಕ್ಯಾನ್ಗಳು ದಾಟ್ತಾ ಇಲ್ಲ. ನೋಡು ಸುರೇಶ್, ಪಶುಪಾಲನೆ ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ. ನಂತರನೇ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಅಧಿಕವಾಗಿ ಹಾಲು ಉತ್ಪತ್ತಿ ಮಾಡಬಹುದು. ನಿಜವಾಗ್ಲೂನಾ? ಹೌದು, ಬನ್ನಿ ಅದ್ ಹೇಗೆ ಅಂತ ಹೇಳ್ತೀನಿ. ನಾನು ಈ ಹೈನುಗಾರಿಕೆನ ಬರೀ 5 ಹಸುಗಳಿಂದ ಶುರು ಮಾಡಿದೆ, ಆದ್ರೆ ಇವತ್ತು ಹಸುಗಳ ಸಂಖ್ಯೆ ಹೆಚ್ಚಾಗಿದೆ. ಅಣ್ಣ, ಇದ್ ನಿಜವಾಗ್ಲೂ ದೊಡ್ಡ ವಿಷಯನೇ. ನಿಮ್ಮಿಂದ ಇದು ಹೇಗ್ ಸಾಧ್ಯ ಆಯ್ತು? ಅದ್ರ ರಹಸ್ಯ ಏನು ಅಂತ ನಮಗೂ ಕೂಡ ಹೇಳ್ಕೊಡ್ಬೋದಲ್ವಾ? ಅರೇ, ಇದ್ರಲ್ಲಿ ಏನು ರಹಸ್ಯಗಳೇನಿಲ್ಲ. ಇದು ತುಂಬಾ ಸರಳವಾದ ಒಂದು ವಿಷಯ. ನೀವು ಅದರ ಸೂಕ್ಷ್ಮನ ಅರ್ಥ ಮಾಡ್ಕೊಂಡ್ರೆ ಸಾಕು. ಅಂಥದ್ದೇನ್ ಅರ್ಥ ಮಾಡ್ಕೋಬೇಕು ಅಣ್ಣ? ಇವೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದಕ್ ಮುಂಚೆ ನೀವು ಫಾರ್ಮ್ ಎಕನಾಮಿಕ್ಸ್ ಬಗ್ಗೆ ತಿಳ್ಕೋಬೇಕು. ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ತಿಳ್ಕೋಬೇಕು. ಎಕನಾಮಿಕ್ಸಾ? ಅದೇನಣ್ಣ? ಫಾರ್ಮ್ ಎಕನಾಮಿಕ್ಸ್ ಅಂದ್ರೆ ನೀವು ಫಾರ್ಮ್ ಮೇಲೆ ಹಾಕುವಂತ ಬಂಡವಾಳದ ಲೆಕ್ಕನಾ? ಹೌದು. ಇದರಲ್ಲಿ 2 ಮುಖ್ಯವಾದ ವಿಷಯ ಇದೆ. ಅದೇ ನಮ್ಮ ಹೈನುಗಾರಿಕೆಯ ಲಾಭ ನಷ್ಟಗಳನ್ನ ತೀರ್ಮಾನಿಸುತ್ತೆ. ಮೊದಲನೇ ವಿಷಯ ಖರ್ಚು, ಎರಡನೇ ವಿಷಯ ಲಾಭ. ಉದಾಹರಣೆಗೆ, ಈ ಹೈನುಗಾರಿಕೆಯಲ್ಲಿ 15 ಲೀಟರ್ ಕೊಡೋ ಅಂತ 10 ಹಸುಗಳಿದೆ ಅಂತ ಇಟ್ಕೊಳ್ಳೋಣ. ಪ್ರತಿ ತಿಂಗಳು ಈ ಹೈನುಗಾರಿಕೆಯ ಖರ್ಚು, ಹಸುಗಳನ್ನ ನೋಡ್ಕೊಳ್ಳಕ್ಕೆ ಆಗೋಂತ ಖರ್ಚು, ಈ ಫಾರ್ಮ್ನ ದಿನಚರಿ ಖರ್ಚು. ನಿಮಗೆ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ, ಈ ಹಸುವಿನ ಮೇವಿನ ಖರ್ಚಿದೆಯಲ್ಲ, ಒಟ್ಟು ಹಿಂಡಿ, ಕರೆಂಟು, ನೀರು, ಹಸುಗಳ ಚಿಕಿತ್ಸಾ ಖರ್ಚು, ಕೆಲಸಗಾರರಿಗೆ ಅಂತ ಆಗುವಂತ ಖರ್ಚುಗಳು, ಇವೆಲ್ಲವನ್ನು ಮಾಸಿಕ ಖರ್ಚಾಗಿ ನಾವು ಲೆಕ್ಕ ತಗೋಬೇಕು. ಈಗ ನಾನು ಹೇಳ್ತಿರೋದು ಹಾಲಿನ ವ್ಯಾಪಾರದಲ್ಲಿ ಬರುವಂತ ಲಾಭದ ಬಗ್ಗೆ. ಹೈನುಗಾರಿಕೆಯಲ್ಲಿ ಬರೋ ಮುಖ್ಯವಾದ ಲಾಭ ಅಂದ್ರೆ ಹಸುವಿನಿಂದ ನಮಗೆ ಸಿಗುವಂತ ಎತ್ತು, ಹಾಲು, ಕರು ಇತ್ಯಾದಿ. ಸರಿಯಾಗಿ ಹೇಳೋದಾದ್ರೆ 1 ವರ್ಷದಲ್ಲಿ ಒಂದು ಹಸು ತನ್ನ ಕರುಗೆ 305 ದಿನಗಳು ಹಾಲು ಕೊಡುತ್ತೆ. ಹಂಗ್ ನೋಡಿದ್ರೆ 10 ಹಸು 15 ಲೀಟರ್ ಹಾಲನ್ನು 305 ದಿನಗಳು ಕೊಡುತ್ತೆ ಅಂದ್ರೆ ವರ್ಷಕ್ಕೆ 45,750 ಲೀಟರ್ ಹಾಲಾಗುತ್ತೆ. ಅದ್ರ ಜೊತೆಗೆ 10 ಕರುಗಳು ಲಾಭ. ಹಾಗ್ ನೋಡಿದ್ರೆ ತುಂಬಾ ಲಾಭ ಸಿಗುತ್ತೆ. ಖಂಡಿತವಾಗ್ಲೂ ಲಾಭ ಸಿಗುತ್ತೆ ರಮೇಶ್. ಆದ್ರೆ ನಮಗೆ ವರ್ಷವಿಡೀ ಒಂದೇ ಅಳತೆಯ ಹಾಲು ಸಿಗ್ಬೇಕಲ್ಲ. ಅದ್ ಹೇಗಣ್ಣ ಸಾಧ್ಯ? ಎಲ್ಲಾ ಹಸುಗಳಿಗೂ ಗರ್ಭಧರಿಸೋ ಸಾಧ್ಯತೆ ಅನ್ನೋದು ಸರಿಯಾಗಿದ್ರೇನೆ ಸಾಧ್ಯ. ನಾವು ವರ್ಷ ಅದನ್ನ ಖಚಿತಪಡಿಸ್ಕೋತಾ ಇರಬೇಕು. ಕೆಲವು ಸಂದರ್ಭಗಳಲ್ಲಿ ಹಸುವಿನ ಬರಡುತನದಿಂದ ಹಾಲು ಕಡಿಮೆ ಆಗ್ಬೋದು. ಇದರಲ್ಲಿ ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಹಸುವಿನಿಂದ ಕರುನ ಎರಕ್ಕಾಗಿಲ್ಲ ಅಂತಂದ್ರೆ ಆ ಹಸು ನಂತರದ 3 ತಿಂಗಳಿಗೆ ಗರ್ಭಧರಿಸೋದು ಸಾಧ್ಯವಿಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಒಂದ್ ವೇಳೆ ಈ ರೀತಿ ಏನಾದ್ರೂ ಆದ್ರೆ ಗರ್ಭಧರಿಸುವ ಸಾಧ್ಯತೆನೂ ಕಡಿಮೆ ಆಗುತ್ತೆ, ಹಾಲಿನ ಉತ್ಪತ್ತಿ ಕೂಡ ಕಡಿಮೆ ಆಗ್ಬಿಡುತ್ತೆ. ಒಂದು ಹಸು ಅಥವಾ ತನ್ನ ಕರುವಿನೊಂದಿಗೆ ಸೇರಿದ ಒಂದು ಹಸು ತಿಂಗಳೊಂದಿಗೆ 305 ಲೀಟರ್ ಹಾಲು ಕೊಡುತ್ತೆ. ಆದ್ರೆ ಇದರಲ್ಲಿ ಗರ್ಭಧರಿಸುವ ಸಾಧ್ಯತೆ ಕಡಿಮೆ ಆದ್ರೂ ಅಥವಾ 2 ತಿಂಗಳಿಗೆ ಗರ್ಭಧರಿಸುವಿಕೆ ಅನ್ನೋದು ತಡ ಆದ್ರೂ ಅದು ಬರಡಾಗಲು ಸಾಧ್ಯವಿದೆ. ಈ ಕಾರಣದಿಂದ ವರ್ಷಕ್ಕೆ 9,000 ಲೀಟರ್ ಹಾಲು ನಷ್ಟ ಆಗುತ್ತೆ. ಅದ್ರ ಜೊತೆಗೆ ಕರುಗಳ ಸಂಖ್ಯೆ ಕೂಡ ಬಹಳ ಕಡಿಮೆ ಆಗ್ಬಿಡುತ್ತೆ. ಅಂತಹ ಬರಡುತನ ಇರೋ ಹಸು ನಮ್ಮ ಬಳಿ ಇದ್ರೆ ನಮ್ಮ ಲಾಭ ಕಡಿಮೆ ಆಗಿ ನಷ್ಟ ಜಾಸ್ತಿ ಆಗುತ್ತೆ. ಇದನ್ನ ಹೇಗಣ್ಣ ಸರಿ ಮಾಡೋದು? ಮೆನ್ಫಾ ಗೋಲ್ಡ್. ಮೆನ್ಫಾ ಗೋಲ್ಡ್ನ ವಿಶೇಷತೆ ಏನಂತಂದ್ರೆ, ಉತ್ತಮ ಹಾಲಿನ ಗುಣಮಟ್ಟವನ್ನು, ಉತ್ಪಾದಕತೆಯನ್ನು ಮತ್ತು ಸಮಗ್ರ ಉತ್ಪಾದಕತೆಯನ್ನು ವೃದ್ಧಿಗೊಳಿಸುತ್ತೆ. ಸುರೇಶ್, ನಾನು ಯಾವಾಗ್ಲೂ ಈ ವಿಷಯದ ಬಗ್ಗೆ ಬಹಳ ಗಮನ ವಹಿಸ್ತೀನಿ. ವರ್ಷವಿಡೀ ನನ್ನ ಹಸುಗಳಿಗೆ ಉತ್ತಮ ಗುಣಮಟ್ಟದ ಮೇವು, ಮಿನರಲ್ಸ್ ಮತ್ತು ಸಪ್ಲಿಮೆಂಟ್ಸ್ ಕೊಡ್ತಾ ಇರ್ತೀನಿ. ಯಾಕಂದ್ರೆ ಹೈನುಗಾರಿಕೆಯಲ್ಲಿರುವಂತಹ ಹಸುಗಳಿಗೆ ಮಿನರಲ್ಸ್ ಕೊರತೆ ಇರೋದು ಸಹಜ. ಈ ಮಿನರಲ್ಸ್ ಮತ್ತು ಸಪ್ಲಿಮೆಂಟ್ಸ್ ಗರ್ಭಧರಿಸುವಿಕೆಯನ್ನು ದೃಢೀಕರಿಸೋದಕ್ಕೂ ಹಾಲಿನ ಉತ್ಪತ್ತಿಯನ್ನು ಅಧಿಕ ಮಾಡೋದ್ರಲ್ಲೂ ಮುಖ್ಯ ಭಾಗ ವಹಿಸುತ್ತೆ. ಆದ್ರಿಂದಲೇ ನಾನು ನನ್ನ ಹಸುಗಳಿಗೆ ವರ್ಷವಿಡೀ ಮೆನ್ಫಾ ಗೋಲ್ಡ್ ಕೊಡ್ತೀನಿ. ಮೆನ್ಫಾ ಗೋಲ್ಡ್ ಅಲ್ಲಿ ನೂತನ ಕಿಲೇಟೆಡ್ ಮಿನರಲ್ MMHA ಕೂಡ ಇದರಲ್ಲಿ ಬಳಸಿದ್ದಾರೆ. ಈ ಕಾರಣದಿಂದ ಹಸುವಿನ ಕರುಳಿನಲ್ಲಿ ಮಿನರಲ್ ಶಕ್ತಿ ಹೆಚ್ಚಾಗುತ್ತೆ. ಮೆನ್ಫಾ ಗೋಲ್ಡ್ ನ ಕೋಕೋ ವೆನಿಲಾ ಟೇಸ್ಟ್ ಹಸುಗಳಿಗೆ ತುಂಬಾನೇ ಇಷ್ಟವಾಗುತ್ತೆ. ಅದರಿಂದ ಮೇವಿನ ಜೊತೆಗೆ ಮೆನ್ಫಾ ಗೋಲ್ಡ್ ನ ಸೇರಿಸಿ ಕೊಡೋದ್ರಿಂದ ಅದು ಪೂರ್ತಿಯಾಗಿ ತಿನ್ನುತ್ತೆ. ಮೆನ್ಫಾ ಗೋಲ್ಡ್ ಅಲ್ಲಿರೋ ಮಿನರಲ್ಸ್, ವಿಟಮಿನ್ಸ್ ಹಸುಗಳನ್ನು ಆರೋಗ್ಯದಿಂದಿರಿಸುತ್ತೆ. ದಿನಚರಿ ಮೆನ್ಫಾ ಗೋಲ್ಡ್ ಅನ್ನು ಮೇವಿನ ಜೊತೆ ಕೊಡೋದ್ರಿಂದ ಪೋಷಕ ಆಹಾರದಿಂದ ಉಂಟಾಗುವಂತ ಬರಡುತನ ಕೂಡ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ನಮ್ಮ ಹಸುಗಳಲ್ಲಿ ಉತ್ತಮ ಗುಣಮಟ್ಟದ ಹಾಲು ಉತ್ಪತ್ತಿ ಆಗೋದು ಕೂಡ ಜಾಸ್ತಿ ಆಗುತ್ತೆ. ಮೆನ್ಫಾ ಗೋಲ್ಡ್ ಅನ್ನು ದಿನಚರಿ ತಗೊಳ್ಳೋ ಕಾರಣದಿಂದ ನಿಮ್ಮ ಫಾರ್ಮ್ ನಲ್ಲಿರೋ ಪ್ರತಿಯೊಂದು ಹಸುನು ಕೂಡ ಪ್ರತಿಯೊಂದು ವರ್ಷವೂ ಒಂದು ಕರು ಜೊತೆಗೆ ಅಧಿಕ ಮಟ್ಟದ ಹಾಲು ಕೊಡುತ್ತೆ ಅಂತ ಹೇಳ್ಬೋದು. ಮಹೇಶ್ ಅಣ್ಣ,
ಈ ಫಾರ್ಮ್ ನ ಎಕನಾಮಿಕ್ಸ್ ಮತ್ತೆ ಹಸುಗಳ ಜವಾಬ್ದಾರಿ ಬಗ್ಗೆ ನಮ್ಗೆ ಚೆನ್ನಾಗಿ ತಿಳಿತು. ಇವತ್ತಿಂದ ನಾವು ಕೂಡ ನಮ್ಮ ಹಸುಗಳಿಗೆ ಮಿನ್ಫಾ ಗೋಲ್ಡ್ ನ ಕೊಡೋದಕ್ಕೆ ಶುರು ಮಾಡ್ತೀವಿ. ಇನ್ಮೇಲಿಂದ ನಾವು ಹಾಲಿನ ಕೇಂದ್ರದಿಂದ ಲಾಭನ ಪಡಿತೀವಿ. ಮಿನ್ಫಾ ಗೋಲ್ಡ್ ಅನ್ನು ಬಳಸಿ ಅಧಿಕ ಮಟ್ಟದ ಲಾಭವನ್ನು ಪಡೆಯಿರಿ.